ಹಾಯ್ ಗಾಯ್ಸ್, ನಾ ಇವತ್ತು ಎಲ್ಲಿ ಹೋಗ್ತಿದ್ದಿ ಗೊತ್ತಾ? ಅಪ್ಪನ ಮನೆ ಒಂದು ಹೋಯ್ಬಪ್ಪ ಅಂದ್ಕೊಂಡು ಎಲ್ಲ ಹೊರಟಿದ್ದಿ. ಮನೇನ ಹೊರಟನೆ ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಿ. ನಮ್ಮೂರಿಗೆ ಬಸ್ ಬರ್ತಲ್ಲ, ಅಲ್ಲಿ ಕಾಯ್ತಾ ಇದ್ದಿ. ಬಸ್ ಕಾದು ಬಸ್ ಅಂತೂ ಇತ್ತು, ಬಂತು. ಬಸ್ ಹತ್ತಿದ್ದಿ. ಈಗ ಬಸ್ ಇಳ್ದು ಶಾಸ್ತ್ರಿ ಪಾರ್ಕಿಗೆ ಬಂದು ಶಾಸ್ತ್ರಿ ಪಾರ್ಕಲ್ಲಿ ಇನ್ನೊಂದು ಬಸ್ ಹತ್ಕೊಂಡು ಆಲೂರಿಗೆ ಹಬ್ದು. ಶಾಸ್ತ್ರಿ ಪಾರ್ಕಲ್ಲಿ ಸುಮಾರು ಹೊತ್ತು ಕಾದು ಅಂತೂ ಇಂತೂ ಬಸ್ ಬಂತಂದಾಯ್ತು. ಬಸ್ ಹತ್ಕೊಂಡು ಸೀದಾ ಆಲೂರಿಗೆ ಬಂದು ಇಳಿದೆ. ಈಗ ಆಲೂರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗಿ ಅಂತೂ ಇಂತೂ ಆಲೂರು ಮನೆ ಬಂದೆ. ಇದೇ ಅಪ್ಪನ ಮನೆ ಕಾಣಿ. ಮನೆ ಒಳಗೆ ಬತ್ತ ಮಮ್ಮಂದು ಸಾಂಬಾರು ಆತ ಇತ್ತು. ಮಮ್ಮ ಸಾಂಬಾರು ಮಾಡಿ ಊಟ ಮಾಡಿ ಕೂಕಣಿತೆ. ಅಷ್ಟೊತ್ತಿಗೆ ಮಂಗೆಲ್ಲ ಬೈಂದು ಮಂಗನ ಎತ್ತಿಗ ಮಮ್ಮ ನಾನು ಸೇರಿ. ಮಂಗ ಎಷ್ಟಿಬ್ರು ಹೊಯ್ಲಿ, ಮಂಗನ ಎಬ್ಬಿ ಸಾಕಾಯ್ತು. ಬಂದು ಮನೆ ಮಂದ್ಕೊಂಡಿದ್ದೆ. ಮನೆ ಬಂದು ಸುಮಾರು ಹೊತ್ತೈತೆ. ಇನ್ನೂ ಹಟ್ಟಿಗೆ ಹೋಯ್ಲ್ಲ. ಈಗ ಹಟ್ಟಿಗೆ ಹೋಗ್ತಾ ಇದ್ದೆ. ನೆಡ್ಕೊಂತ ಹಟ್ಟಿಗೆ ಬಂದೆ. ಇದೇ ಹಟ್ಟಿ ಕಾಣಿ. ಹಟ್ಟಿ ಬಂದು ಮಾಯಿನ ಮಾತಾಡಿಸಿ ನಾನು ಹುಲ್ಕೋಗಿ ಬಂತೆ. ಹುಲ್ಕೊಯ್ದು ಹುಲ್ಲೆಲ್ಲ ಹಟ್ಟಿಗೆ ಹಾಕಿ ವಿನಯಣ್ಣ ಶಾಲೆಯಿಂದ ಬಪ್ಪ ಹೊತ್ತೈತೆ. ವಿನಯಣ್ಣ ಜೊತೆಗೆ ಹಟ್ಟಿ ಬಪ್ಪ ಅಂದ್ಕೊಂಡು ಸೀದಾ ಮೇಲ್ಗಡೆ ಬರ್ತಾ ಇದ್ದೆ. ಮೇಲೋಗಿ ಕಾದು ವಿನಯಣ್ಣ ಬಂದರೆ ವಿನಯಣ್ಣ ಬಸ್ಸಾಗೆ ವಿನಯಣ್ಣ ಜೊತೆಗೆ ಬಂದೆ ನಾನು ಕೆಳಗೆ ಹಟ್ಟಿಗೆ. ವಿನಯಣ್ಣ ಬಪ್ಪು ಗೊಬ್ಬರ ನೀರೆಲ್ಲ ಗೆದ್ದಿಗೆ ಹಾಸ್ತಾ ಇದ್ರು. ಗೊಬ್ಬರ ನೀರೆಲ್ಲ ಗೆದ್ದಿಗೆ ಹಾಕಿ ಗಂಟಿ ಸ್ನಾನ ಮಾಡ್ಸೋಕೆ ಬಂತು. ಗಂಟಿ ಸ್ನಾನ ಮಾಡ್ಸೋಕೆ ಬಪ್ಪಕ್ಕೂ ವಿನಯಣ್ಣ ಹೇಳ್ರು, ಕೋಳಿ ಫಾರಮಿಗೆ ಹೋಗಿ ಒಂದು ಸ್ವಲ್ಪ ಕೋಳಿ ಬಾ ಅಂದು. ಅದಕ್ಕೆ ಕೋಳಿ ಫಾರಮ್ ಬಂದೆ. ಕೋಳಿ ತಕ್ಕೊಂಡು ಸೀದಾ ಹಟ್ಟಿ ಬಂದೆ. ಹಟ್ಟಿ ಬಪ್ಪು ಮಾಯಿ ಹೇಳ್ರು, ಆಚೆಗೆ ಹೋಗಿ ಕೋಳಿ ಸಾರು ಮಾಡಿ ಅಂತ. ಈಚೆ ಬಂದು ನಮ್ಮ ವಿನಯಣ್ಣ ಕೋಳಿ ಸಾರು ಮಾಡ್ತಾಯಿದ್ರು ಮತ್ತು ಮೀನು ಫ್ರೈ ಮಾಡ್ತಾಯಿದ್ರು. ಇವ್ರು ಮಾಡ್ತಾ ಇರಲಿ ಅಂತ ನಾ ಮೀನ್ಗೆ ಹೋದೆ. ಮೀನ್ಕ ಬಪ್ಪು ಕೋಳಿ ಸಾರು ಮೀನು ಫ್ರೈ ರೆಡಿ ಆಯಿತು. ಊಟ ಹಾಕೊಂಡು ಊಟ ಮಾಡ್ತಾ ಇದ್ದೆ. ವಿನಯಣ್ಣ ಕೋಳಿ ಸಾರು ಒಳ್ಳೆ ಮಾಡಿರ್ಕೊಂಡು ಕೋಳಿ ಸಾರು ತಿನ್ಕೊಂಡು ಮನೆಯಿಂದ ಹಟ್ಟಿ ಹೊಡ್ತೆ. ಈಗ ಹಟ್ಟಿ ಬಂದು ಕಾಣಿ. ಹಟ್ಟಿ ಬಂದರೆ ವಿನಯಣ್ಣ ಅವ್ರ ಕೆಲಸ ಎಲ್ಲ ಮಾಡೋ ಶುರು ಮಾಡ್ರು. ನಾನು ವಿನಯಣ್ಣ ಸುಮಾರು ಹೊತ್ತು ಕಾದ್ನೆ. ಈಗ ಆತಂದು ಎಷ್ಟೊತ್ತಾರು ಅವ್ರ ಕೆಲಸ ಮುಗೀತಿಲ್ಲ. ಇವ್ರ ಕೆಲಸ ಮಾಡ್ತಾ ಇಕೊಂಡ್ಲಿ ಅಂತ ನಾ ಮುಂದ್ಕೊಂಬೋದೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತಿಕಾ.